ನಮಸ್ಕಾರ ವೀಕ್ಷಕರೇ. ವಿದೇಶ ಪ್ರವಾಸದಲ್ಲಿರೋ ರಾಹುಲ್ ಗಾಂಧಿಗೆ ಬರ ಸಿಡಿಲು ಬಡಿಸೋ ಚರ್ಚೆಯೊಂದು ರಾಷ್ಟ್ರ ರಾಜಕೀಯದಲ್ಲಿ ಶುರುವಾಗಿದೆ. ಇಂಡಿ ಒಕ್ಕೂಟ ವಿಭಜನೆಗೊಳ್ಳೋ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇವೆ. ಈಗಾಗಲೇ ಪ್ರಮುಖ ಮಿತ್ರರು ಚರ್ಚೆ ನಡೆಸಿದ್ದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಬಿಟ್ಟು ಪ್ರತ್ಯೇಕ ಒಕ್ಕೂಟ ಕಟ್ಟಿ ಅದಕ್ಕೆ ಅಖಿಲೇಶ್ ರನ್ನ ನಾಯಕ ಮಾಡಬೇಕು ಅನ್ನೋ ಮಟ್ಟಕ್ಕೆ ದೊಡ್ಡ ಮೀಟಿಂಗ್ ಒಂದು ನಡೀತಾ ಇದೆ. ಇದು ಆಗಿದ್ದೇ ಆಯ್ತು ಅಂದ್ರೆ ರಾಹುಲ್ ಗಾಂಧಿಯ ಪ್ರಧಾನಿ ಕುರ್ಚಿ ಆಸೆಗೆ ಪರ್ಮನೆಂಟ್ ಆಗಿ ಅಂತ್ಯ ಬಿದ್ದ ಲೆಕ್ಕವೇ. ಇನ್ನೊಂದೆಡೆ ಬಿಹಾರದಲ್ಲಿ 5 ಸೀಟ್ ಗೆದ್ದ ಓವೈಸಿ ಪಕ್ಷದ ಉತ್ಸಾಹ ಹೆಚ್ಚಿದ್ದು ರಾಜಕೀಯ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಓವೈಸಿ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಗೆಲುವನ್ನ ಶ್ಲಾಘಿಸ್ತಾ ಇದ್ದಾರೆ. ಇದು ಓವೈಸಿ ರಾಜಕೀಯ ಭವಿಷ್ಯದ ಬಗ್ಗೆಯೂ ಕೂಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಈಗ ಇಂಡಿ ಒಕ್ಕೂಟ ಡಿವೈಡ್ ಆದ್ರೆ ಎಡಚರರು, ಹಿಂದೂ ವಿರೋಧಿ ಹಿಂದೂಗಳು, ದೇಶದ್ರೋಹಿ ಮನಸ್ಥಿತಿ ಇರುವವರು ಏನ್ ಮಾಡ್ತಾರೆ, ಅವರು ಡಿವೈಡ್ ಆಗ್ತಾರಾ ಅನ್ನೋ ಚರ್ಚೆ ಹುಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ಪ್ರಶ್ನೆ ಹೇಳ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಹಲವು ಸಲ ಈ ಬಗ್ಗೆ ಚರ್ಚೆ ನಡೆದಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 99 ಸೀಟ್ ಬಂದಿದ್ದೆ ತಡ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿ ಅವರನ್ನೇ ವಿಪಕ್ಷ ನಾಯಕನನ್ನಾಗಿ ಮಾಡಿದ್ರು. ಆದ್ರೆ ಅದಾದ ಬಳಿಕ ಯಾವಾಗ ಪ್ರತಿ ವಿಧಾನಸಭಾ ಎಲೆಕ್ಷನ್ ನಲ್ಲೂ ಸೋಲಿನ ಪರೇಡ್ ಮುಂದುವರಿತಾ ಹೋಯ್ತೋ ಆಗ ಮತ್ತೆ ಈ ಟಾಪಿಕ್ ಆಗಾಗ ಮುನ್ನೆಲೆಗೆ ಬಂತು. ಮಹಾರಾಷ್ಟ್ರದ ಹೀನಾಯ ಸೋಲಿನ ಬಳಿಕ ನಾಯಕತ್ವ ಪ್ರಶ್ನೆ ಬಂದ್ರು, ಅದನ್ನ ಹೇಗೋ ಕೌಂಟರ್ ಮಾಡಿದ್ರು. ಆದ್ರೆ ಈಗ ಬಿಹಾರ ಸೋಲಿನ ಬಳಿಕ ಇಂಡಿ ಮಿತ್ರರ ಸಹನೆಯ ಕಟ್ಟೆ ಒಡೆದು ಹೋಗಿದ್ದು ಇನ್ನೂ ಸಾಧ್ಯವಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಬಿಹಾರ ಸೋಲಿನ ಕುರಿತಂತೆ ಇಂಡಿ ಒಕ್ಕೂಟದ ನಾಯಕರು ತಲೆಗೊಂದು ಹೇಳಿಕೆ ಕೊಟ್ಟು ಸಮರ್ಥನೆ ಮಾಡೋ ಹೊತ್ತಲ್ಲಿ ಸಮಾಜವಾದಿ ಪಕ್ಷದ ನಾಯಕರು ಪರೋಕ್ಷವಾಗಿ ಲೀಡರ್ಶಿಪ್ ಚೇಂಜ್ ಬಗ್ಗೆ ಮಾತಾಡಿದ್ದಾರೆ. ಬಿಹಾರದಲ್ಲಿ ಬ್ಯಾಲೆಟ್ ಪದ್ಧತಿ ಇದ್ದಿದ್ರೆ ಇಂಡಿ ಒಕ್ಕೂಟ ಗೆಲ್ತಾ ಇತ್ತು. ಈಗಲೂ ಏನು ತೊಂದರೆ ಇಲ್ಲ, ಇಂಡಿ ಒಕ್ಕೂಟವನ್ನ ಅಖಿಲೇಶ್ ಯಾದವ್ ಲೀಡ್ ಮಾಡಿದ್ರು ಅಂದ್ರೆ ಇಂಡಿ ಒಕ್ಕೂಟ ಮತ್ತೆ ಗೆಲುವಿನ ಹಾದಿಗೆ ಮರಳುತ್ತೆ. ಅಖಿಲೇಶ್ ಸಮರ್ಥ ನಾಯಕ ಅನ್ನೋದನ್ನ ಹೇಳಿದ್ದಾರೆ. ಇದು ಬಿಹಾರ ಫಲಿತಾಂಶದ ಛಾಯೆ ಹೋಗೋ ತನಕ ವಿದೇಶದಲ್ಲಿರೋ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇರೋ ರಾಹುಲ್ಗೆ ಶಾಕ್ ಕೊಡ್ತಾ ಇದೆ. ಮುಂದಿನ ವಿಧಾನಸಭಾ ಎಲೆಕ್ಷನ್ ಹೊತ್ತಿಗೆ ಮೈತ್ರಿಕೂಟದಲ್ಲಿ ದೊಡ್ಡ ಬಿರುಕಾಗಿ ಕಂಪ್ಲೀಟ್ ಸೈಡ್ ಲೈನ್ ಹೋಗೋ ಸಿಗ್ನಲ್ ಸಿಗ್ತಾ ಇದೆ. ವಾಸ್ತವ ಏನಂದ್ರೆ ಇನ್ನೂ ರಾಹುಲ್ ನೇತೃತ್ವದಲ್ಲಿ ಕೇವಲ 99 ಎಲೆಕ್ಷನ್ ಮಾತ್ರ ಸೋತಿರೋದು, ಇನ್ನೂ 100 ಕೂಡ ಆಗಿಲ್ಲ. ಅಷ್ಟರಲ್ಲೇ ಎಲ್ಲರೂ ರಾಹುಲ್ ರನ್ನ ದೂರ ಇಡೋದಕ್ಕೆ ಪ್ರಯತ್ನಿಸ್ತಾ ಇರೋದು ಬಿಲ್ಕುಲ್ ಸರಿಯಲ್ಲ ಅಂತ ರಾಹುಲ್ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಅಂದಹಾಗೆ ಕೆಲ ತಿಂಗಳುಗಳ ಹಿಂದೆಯೇ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಅನ್ನ ತಿರಸ್ಕರಿಸಿದ್ದಾರೆ. ಕಳೆದ ವರ್ಷ ನಾನು ಇಂಡಿ ಒಕ್ಕೂಟವನ್ನ ಲೀಡ್ ಮಾಡ್ತೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಲಾಲು ನೀವು ಲೀಡ್ ಮಾಡೋದಾದ್ರೆ ನಮ್ಮ ಬೆಂಬಲ ಇದೆ ಅನ್ನೋದು ಕೂಡ ಹೇಳಿದ್ದು ಸುದ್ದಿಯಾಗಿತ್ತು. ಆಗ್ಲೇ ಆ ಮಾತನ್ನ ಹೇಳಿದ್ದ ಲಾಲು ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ರಾಹುಲ್ ಬಿಟ್ಟು ಯಾರಿಗೆ ಬೇಕಾದ್ರೂ ಬೆಂಬಲ ಕೊಡ್ತಾರೆ ಅನ್ನೋದು ವಾಸ್ತವ. ಬಂಗಾಳದಲ್ಲಿ ನಾನು ಯಾರ ಜೊತೆಗೂ ಮೈತ್ರಿ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಹೋರಾಡ್ತೀನಿ ಅಂತ ಈ ಮುಂಚೆಯೇ ಹೇಳಿರೋ ಮಮತಾಗೆ ಸದ್ಯದ ಮಟ್ಟಿಗೆ ಎಸ್ಐಆರ್ ಪ್ರಕ್ರಿಯೆ ದೊಡ್ಡ ತಲೆನೋವಾಗಿರೋದ್ರಿಂದ ಬಂಗಾಳವನ್ನ ನಿಭಾಯಿಸೋದ್ರಲ್ಲೇ ಸಾಕಾಗಿ ಹೋಗುತ್ತೆ. ಈ ಪರಿಸ್ಥಿತಿಯಲ್ಲಿ ಅವರು ಇಂಡಿ ಒಕ್ಕೂಟದ ನೇತೃತ್ವ ವಹಿಸೋ ಸಾಧ್ಯತೆ ಕಡಿಮೆ. ಅಖಿಲೇಶ್ಗೆ ಇನ್ನೂ 1 ವರ್ಷ ಟೈಮ್ ಇರೋದ್ರಿಂದ ಅವರ ಹೆಗಲಿಗೆ ಜವಾಬ್ದಾರಿ ನೀಡಿದ್ರೆ ಬಹುತೇಕ ಎಲ್ಲಾ ಪಕ್ಷಗಳು ಒಪ್ಪಿಗೆ ನೀಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೆದಿದೆ. ಅಖಿಲೇಶ್ಗೆ ಸಿಎಂ ಆಗಿರೋ ಅನುಭವ ಇದೆ. ಕೊನೆ ಪಕ್ಷ ತಮ್ಮ ಜಾತಿ ಮತಗಳನ್ನು ಒಗ್ಗೂಡಿಸ್ತಾರೆ. 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಭಯ ಹುಟ್ಟಿಸಿದ್ದ ದಾಖಲೆ ಇರೋದ್ರಿಂದ ಅಖಿಲೇಶ್ ಹಾದಿ ಸುಗಮ ಎನ್ನಲಾಗ್ತಾ ಇದೆ. ಯಾಕೆ ರಾಹುಲ್ ರನ್ನ ದೂರ ಇಡಬೇಕು ಅನ್ನೋದಕ್ಕೆ ಹೊಸದಾಗಿ ವಿವರ ಕೂಡ ಅವಶ್ಯಕತೆ ಇಲ್ಲ. ಆದ್ರೆ ರಾಹುಲ್ ನೇತೃತ್ವದಲ್ಲಿ ಹೋದ್ರೆ ಯಾಕೆ ಸಕ್ಸಸ್ ಸಿಗೋದಿಲ್ಲ ಅನ್ನೋದನ್ನ ನೋಡ್ತಾ ಹೋದ್ರೆ ಒಂದಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೆಯದಾಗಿ ಭಾರತದ ಭದ್ರತಾ ವಿಚಾರ. ದೇಶದ ಮೇಲೆ ಕಾಳಜಿ ಇಲ್ಲದಂತೆ ಹೇಳಿಕೆ ಕೊಡೋ ರಾಹುಲ್ ಅಥವಾ ಕಾಂಗ್ರೆಸ್ ದೇಶದ ಭದ್ರತೆ ಕುರಿತು ಏನೇ ಸೂಕ್ಷ್ಮ ಘಟನೆಗಳು ನಡೆದರೂ ಮೊದಲು ಬಾಯಿ ತೆರೆದು ಸ್ಟೇಟ್ಮೆಂಟ್ ಕೊಡ್ತಾರೆ. ವಿಧಿ ಇಲ್ಲದೆ ಮಿತ್ರ ಪಕ್ಷಗಳು ಕೂಡ ಅದೇ ರೀತಿ ಹೇಳಿಕೆಯನ್ನ ನೀಡಲೇಬೇಕಾಗುತ್ತೆ. ಒಂದು ವೇಳೆ ಹೇಳಿಕೆ ನೀಡದೇ ಇದ್ರೆ ವೋಟ್ ಬ್ಯಾಂಕ್ಗೆ ಬೇಜಾರಾಗುತ್ತೇನೋ ಅನ್ನೋ ಭಯದ ಒತ್ತಡದಲ್ಲಿ ಸಿಲುಕಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದರ ಪರಿಣಾಮ ನ್ಯೂಟ್ರಲ್ ಹಿಂದೂಗಳು ಕಾಂಗ್ರೆಸ್ ಜೊತೆಗೆ ಅವರ ಜೊತೆಗಿರುವವರನ್ನು ತಿರಸ್ಕರಿಸಿ ಬಿಡ್ತಾ ಇದ್ದಾರೆ. ಈಗ ಬಿಹಾರದಲ್ಲಿ ಈ ಮಟ್ಟದ ಹಿನ್ನಡೆಗೆ ಇದೂ ಒಂದು ಕಾರಣ ಅನ್ನೋದು ಗೊತ್ತಾಗಿದೆ. ಕಾಂಗ್ರೆಸ್ ಜೊತೆಗಿಲ್ಲ ಅಂದ ಮಾತ್ರಕ್ಕೆ ಇಂಡಿ ಒಕ್ಕೂಟಕ್ಕೆ ದೇಶ ಪ್ರೇಮ ಬಂದು ಬಿಡುತ್ತಾ ಅಂತ ಕೇಳಿದ್ರೆ ಹಾಗೇನೂ ಇಲ್ಲ. ಕೊನೆ ಪಕ್ಷ ಕೆಲವೊಂದು ವಿಚಾರದಲ್ಲಿ ಸೈಲೆಂಟ್ ಆಗೋದಕ್ಕೆ ಅವಕಾಶ ಆದ್ರೂ ಇರುತ್ತೆ. ಆದ್ರೆ ಕೈ ಜೊತೆಗಿದ್ರೆ ಅದು ಸಾಧ್ಯವಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇನ್ನು ಈಗ ದೇಶದಾದ್ಯಂತ ಎಸ್ಐಆರ್ ನಡೀತಾ ಇದೆ. ಅದಕ್ಕೆ ಹೆದರಿ ಇಂಡಿ ಒಕ್ಕೂಟದ ಪಕ್ಷಗಳೆಲ್ಲ ವಿರೋಧ ಮಾಡ್ತಾ ಇವೆ. ಆದ್ರೆ ಕಾಂಗ್ರೆಸ್ ಇನ್ನೊಂದು ಹಂತಕ್ಕೆ ಹೋಗಿ ಸುಳ್ಳು ದಾಖಲೆಗಳನ್ನ ಕೊಟ್ಟು ಅದು ಸುಳ್ಳು ಅಂತ ಸಾಬೀತಾಗಿ ಕೋರ್ಟ್ಗೆ ಯಾಕೆ ಹೋಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಹುಟ್ಟಿ ಜನರಿಗೆ ಎಲ್ಲಾ ವಿಷಯ ಗೊತ್ತಾಗಿ ತಿರಸ್ಕರಿಸಿ ಬಿಡ್ತಾ ಇದ್ದಾರೆ. ಅದೇ ಕಾಂಗ್ರೆಸ್ ಇಲ್ಲದೆ ಇದ್ದಿದ್ರೆ ಸುಮ್ಮನೆ ಜನರಿಗೆ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿ ಗೊಂದಲ ಸೃಷ್ಟಿಸಿ ಬಿಡೋದು. ಇದರಿಂದ ಕೊನೆ ಪಕ್ಷ ಸ್ವಲ್ಪ ಜನರಾದ್ರೂ ಜೊತೆಗೆ ಉಳಿತಾರೆ. ಆದ್ರೆ ಸುಳ್ಳನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಸುಮ್ಮನಿದ್ದ ಜನರಿಗೂ ಸತ್ಯ ಗೊತ್ತಾಗೋ ಹಾಗೆ ಮಾಡಿ ಎಲ್ಲಾ ವೋಟ್ಗಳನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ಬರೋದಿಲ್ಲ ಅನ್ನೋ ಲೆಕ್ಕಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ.
ಸರಿ, ಈಗ ಕಾಂಗ್ರೆಸ್ ಬಿಟ್ಟು ಹೋದ್ರೆ ಅದರಿಂದ ಕಾಂಗ್ರೆಸ್ಗೂ ಹೊಡೆತ ಬೀಳುತ್ತೆ, ಉಳಿದವರಿಗೂ ವೋಟ್ ಸ್ಪ್ಲಿಟ್ ಹೊಡೆತ ಬೀಳುತ್ತೆ. ಕೈನಲ್ಲೇ ಬೇರೆ ಯಾರನ್ನಾದ್ರೂ ನೋಡಿ ಅಂದ್ರೆ ಹೈಕಮಾಂಡ್ ಕೊಡೋ ಆಪ್ಷನ್ ಪ್ರಿಯಾಂಕಾ ವಾದ್ರಾ, ಇಲ್ವೇ ಇಲ್ಲ ಅಂದ್ರೆ ರಾಬರ್ಟ್ ವಾದ್ರಾರನ್ನ ಕರೆತರಬಹುದು. ಆದ್ರೆ ಗಾಂಧಿ ಫ್ಯಾಮಿಲಿ ಬಿಟ್ಟು ನಾಯಕತ್ವ ಬೇರೆ ಕಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಆದ್ರಿಂದ ಒಂದು ವೇಳೆ ಇಂಡಿ ಮಿತ್ರ ಪಕ್ಷಗಳು ಅಧಿಕೃತ ನಿಲುವು ತೆಗೆದುಕೊಂಡ್ರೆ ಕೈಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಂದಹಾಗೆ ಒಂದು ಕಡೆ ರಾಹುಲ್ ರನ್ನ ರಿಜೆಕ್ಟ್ ಮಾಡೋ ಲೆಕ್ಕಾಚಾರ ನಡೀತಾ ಇದ್ರೆ, ಅತ್ತ ಜಾರ್ಖಂಡ್ ನಲ್ಲಿ ಕಾಂಗ್ರೆಸ್ ಅನ್ನ ಬದಿಗೊತ್ತೋದು ಆಲ್ಮೋಸ್ಟ್ ಕನ್ಫರ್ಮ್ ಆದಂತೆ ಕಾಣಿಸ್ತಾ ಇದೆ. ಇಂಡಿ ಒಕ್ಕೂಟ ಬಿಟ್ಟು ಎನ್ಡಿಎಗೆ ಬರೋದಕ್ಕೆ ಹೇಮಂತ್ ಸೊರೇನ್ ಪಾರ್ಟಿ ರೆಡಿಯಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಜೆಎಂಎಂ ಸರ್ಕಾರಕ್ಕೆ ಹೊರಗಿನಿಂದ ಬಿಜೆಪಿ ಬೆಂಬಲ ಕೊಡೋದಕ್ಕೂ ಸಿದ್ಧವಾಗಿರೋ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇವೆ. ಇನ್ನು ಕಾಂಗ್ರೆಸ್ಗೆ ಜೀವಾಳವಾಗಿರೋ ವೋಟ್ ಅಂದ್ರೆ ಅದು ಮುಸ್ಲಿಮರದ್ದು. ಆದ್ರೆ ಇತ್ತೀಚೆಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಇಲ್ಲದೆ ಇದ್ರೆ ಮುಸ್ಲಿಮರೇ ಇಲ್ಲ ಅನ್ನೋ ರೇವಂತ್ ರೆಡ್ಡಿಯ ಹೇಳಿಕೆ ವಿವಾದವನ್ನ ಸೃಷ್ಟಿಸಿತ್ತು. ಅದರ ಬೆನ್ನಲ್ಲೇ ಮೌಲ್ವಿಗಳು ರೇವಂತ್ ರೆಡ್ಡಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇದಾಗಿ ಕೆಲವೇ ದಿನಗಳಲ್ಲಿ ಬಿಹಾರದಲ್ಲಿ ಎಐಎಂಐಎಂ ಮಿಂಚು ಹರಿಸಿದೆ. ಬಹುತೇಕ ಮುಸ್ಲಿಮರು ಕಾಂಗ್ರೆಸ್ಗಿಂತ ನಮ್ಮವರೇ ಆದ ಓವೈಸಿ ಬೆಸ್ಟ್ ಅನ್ನೋ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಬಹುತೇಕ ವಿಚಾರಗಳಲ್ಲಿ ಓವೈಸಿ ಪ್ರಬುದ್ಧ ಹೇಳಿಕೆಯನ್ನು ನೀಡ್ತಾರೆ. ಆಪರೇಷನ್ ಸಿಂಧೂರ್ ಅಥವಾ ಮೊನ್ನೆಯ ದೆಹಲಿ ಬ್ಲಾಸ್ಟ್ ಬಳಿಕ ಅತ್ಯಂತ ಸೆನ್ಸಿಟಿವ್ ಆಗಿ ಮಾತಾಡ್ತಾ ಇರೋ ಓವೈಸಿ ದೇಶದ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ಗಿಂತ ಓವೈಸಿ ಬೆಟರ್ ಅನಿಸೋ ಅಭಿಪ್ರಾಯಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದೆಡೆ ತೆಲಂಗಾಣದಲ್ಲಿ ಎಐಎಂಐಎಂ ನಾಯಕರು ಭವಿಷ್ಯದ ಬಗ್ಗೆಯೂ ಮಾತಾಡ್ತಾ ಇದ್ದು, ಮೋದಿ ಹಾಗೂ ಓವೈಸಿ ಇಬ್ಬರೂ ಸಮರ್ಥರು. ಮೋದಿ ಹಿಂದೂಗಳನ್ನ ಒಗ್ಗೂಡಿಸ್ತಾರೆ, ಓವೈಸಿ ಮುಸ್ಲಿಮರಿಗೆ ದನಿಯಾಗ್ತಾರೆ. ಇದೇ ರೀತಿ ಇದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋ ಅಭಿಪ್ರಾಯಗಳನ್ನ ಹೊರಡಿಸ್ತಾ ಇದ್ದಾರೆ. ಇದೇ ಮುಂದೆ ಮ್ಯಾಂಡೇಟ್ ಆಯ್ತು ಅಂದ್ರೆ ಹಿಂದೂಗಳು ಅಲ್ಲ, ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಬೇರೆ ಯಾವುದೇ ಧರ್ಮವೂ ಅಲ್ಲದ ಹಿಂದೂಗಳಿಗೆ ಬಹಳ ಕಷ್ಟ ಆಗುತ್ತೆ. ಈಗ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರ್ತಿದ್ದಂತೆ ಅಪ್ಪಟ ಹಿಂದೂ ಹೆಣ್ಣು ಮಕ್ಕಳು ಹಣೆಗೆ ಇಡೋ ಬಿಂದಿಗಿಂತಲೂ 4 ಪಟ್ಟು ದೊಡ್ಡ ಬಿಂದಿ ಇಟ್ಟು ಓಡಾಡೋ ಎಡಚರರಿಗೆ ಕರುಳು ಚುರುಕ್ಕಂತ ಇದೆ. ಬಚ್ಚಲ ಮನೆಯ ಸಂಧಿಯ ತೂತಿಗೆ ಔಷಧಿ ಸಿಂಪಡಿಸಿದಾಗ ವಿಲವಿಲ ಒದ್ದಾಡುತ್ತಾ ಆಚೆ ಬರುವ ಜಿರಳೆಯ ರೀತಿ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ದೇಶವೂ ಮುಖ್ಯ, ಧರ್ಮವೂ ಮುಖ್ಯ ಅಂತ ಜನರು ವಿಭಜನೆ ಆದ್ರೆ ಇವರ ಸ್ಥಿತಿ ಮಾತ್ರ ಅತ್ಯಂತ ಘೋರ ಆಗೋ ಸಾಧ್ಯತೆ ಇದೆ. ಅಲ್ಲದೆ ಕಾಂಗ್ರೆಸ್ನಿಂದ ಇಂಡಿ ಒಕ್ಕೂಟ ಡಿವೈಡ್ ಆದ್ರೂ ಕೂಡ ಇವರಿಗೆ ಇಂಥದ್ದೇ ಪರಿಸ್ಥಿತಿ ಬರುತ್ತೆ. ಯಾರಿಗೆ ಬೆಂಬಲ ಕೊಡೋದು, ಯಾರಿಗೆ ವೋಟ್ ಹಾಕೋದು ಅನ್ನೋ ಸಮಸ್ಯೆ ಶುರುವಾಗುತ್ತೆ. ಸೈದ್ಧಾಂತಿಕವಾಗಿ ಭಾರತವನ್ನ ಪ್ರೀತಿಸೋ, ಸನಾತನ ಧರ್ಮವನ್ನ ಪ್ರೀತಿಸುವವರಿಗೆ ಬೆಂಬಲ ಕೊಡೋದಕ್ಕೂ ಆಗೋದಿಲ್ಲ. ಇದರ ವಿರುದ್ಧ ಹಲವರು ನಿಂತಾಗ ಆ ಹಲವರಲ್ಲಿ ಯಾರನ್ನ ಬೆಂಬಲಿಸೋದು ಅನ್ನೋ ಗೊಂದಲ ಶುರುವಾಗುತ್ತೆ. ಅಲ್ಲದೆ ಯಾವ್ದಾದ್ರೂ ಒಂದು ಪಕ್ಷ ಅಧಿಕಾರದಲ್ಲಿ ಇದ್ರೆ ಕೊನೆ ಪಕ್ಷ ಫಂಡ್ ಆದ್ರೂ ಬರುತ್ತೆ. ಅದು ನಿಂತು ಹೋಯ್ತು ಅಂದ್ರೆ ಬದುಕು ನಡೆಸೋದಾದ್ರೂ ಹೇಗೆ? ಆದ್ರಿಂದ ಭವಿಷ್ಯ ಬಹಳ ಕಷ್ಟ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.